ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಈಗ ಎರಡನೇ ಎಫ್ಐಆರ್ ದಾಖಲಾಗಿದೆ. ಸೆಕೆಂಡ್ ಎಫ್ಐಆರ್ ಈಗ ದಾಖಲಾಗಿರೋದು ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಂತ್ರಸ್ತ ಈಗಾಗಲೇ ನೀಡಿರುವಂತಹ ದೂರನ್ನ ಆಧರಿಸಿ ಪೊಲೀಸರಿಂದ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 377, 342 ಹಾಗೂ 506 ಇದರ ಅಡಿಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಸೂರಜ್ ರೇವಣ್ಣ ಆಪ್ತನಿಂದಲೇ ದೂರು ಈಗ ದಾಖಲಾಗಿರೋದು. ಎರಡನೇ ಎಫ್ಐಆರ್ ಈಗ ಹೊಳೆನರಸೀಪುರದಲ್ಲಿ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 377, 342, 506 ಎಲ್ಲ ಅಡಿಗಳಲ್ಲೂ ಕೂಡ ಈಗ ಕೇಸನ್ನ ದಾಖಲು ಮಾಡಲಾಗಿದೆ. ಈಗಾಗಲೇ ದೂರನ್ನ ಕೊಟ್ಟಿದ್ದಾನೆ ಸಂತ್ರಸ್ತ. ದೂರನ್ನ ಕೊಟ್ಟ ನಂತರದಲ್ಲಿ ಸೂರಜ್ ರೇವಣ್ಣ ಆಪ್ತನು ಕೂಡ ಈಗ ದೂರನ್ನ ಕೊಟ್ಟಿರೋದು ಇದು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಎರಡು ಎಫ್ಐಆರ್ ಈಗ ದಾಖಲಾಗಿದೆ. ಆಲ್ಮೋಸ್ಟ್ ಸೇಮ್ ಸೆಕ್ಷನ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದರೂ ಕೂಡ ಈ ಎರಡನೇ ಕೇಸ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ, ಜೊತೆಗೆ ಯಾವ ರೀತಿಯಲ್ಲಿ ಸೂರಜ್ ರೇವಣ್ಣಗೆ ಸಂಕಷ್ಟವನ್ನ ತಂದೊಡ್ಡಬಹುದು ಅಂತ? ಅಶ್ವಿನಿ, ಯಾಕಂತೇಳಿ ಸೂರಜ್ ರೇವಣ್ಣ ವಿರುದ್ಧ ಈಗಾಗಲೇ ಒಂದು ಎಫ್ಐಆರ್ ದಾಖಲಾಗಿತ್ತು. ಹೀಗಾಗಿ ಅವರು ಇದೀಗ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಕಸ್ಟಡಿಯಲ್ಲಿದ್ದಾರೆ. ಅದಾದ ನಂತರವಾಗಿ ಮತ್ತೊಂದು ಶಾಕ್ ಈಗ ಎದುರಾಗಿದೆ. ಯಾಕಂದ್ರೆ ಮತ್ತೊಬ್ಬ ಆಪ್ತ 4 ವರ್ಷದ ಹಿಂದೆ ನನಗೆ ದೌರ್ಜನ್ಯ ಆಗಿತ್ತು ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸ್ವಹಿತಾಸಕ್ತಿಯಿಂದ ನಾನೇ ಒಂದು ದೂರನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯವಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಸೆಕ್ಷನ್ 377, 342 ಅದೇ ರೀತಿ 506 ಸೆಕ್ಷನ್ಗಳನ್ನು ಹಾಕಿದ್ದು ಇಲ್ಲಿ ಸೂರಜ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಯಾಕಂದ್ರೆ ಎರಡೆರಡು ಪ್ರಕರಣದಲ್ಲಿ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಯಾಕಂತ ಹೇಳಿದ್ರೆ ಮೊನ್ನೆ ಅಸಹಜ ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತ ಕೇಸ್ ಆಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಕರಣ ದಾಖಲಾಗಿರೋದ್ರಿಂದ ಮತ್ತಷ್ಟು ಕೇಸ್ ಸ್ಟ್ರಾಂಗ್ ಆಗುತ್ತೆ. ಈ ಪ್ರಕರಣವನ್ನು ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚಾರ್ಜಸ್ಗಳು ಇರೋದ್ರಿಂದ, ಯಾಕಂತ ಹೇಳಿದ್ರೆ 4 ವರ್ಷಗಳ ಹಿಂದೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಚಾರ್ಜ್ಗಳು ಇರೋದ್ರಿಂದ ಸೂರಜ್ ರೇವಣ್ಣ ಅವರಿಗೆ ಇದರಿಂದ ಹೊರಬರಲಿಕ್ಕೆ ಮತ್ತಷ್ಟು ಸಂಕಟ ಆಗತ್ತೆ ಅಥವಾ ಸಂಕಷ್ಟ ಆಗತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್. We'll be right back.